ವಜ್ರಕ್ಕೆ ಎಷ್ಟು ಬೆಲೆ ಅಂತ ಮಾರೋನು ಗೊತ್ತಿರ್ತದೆ, ಅದೆಷ್ಟು ಗಟ್ಟಿ ಅಂತ ಕೊರತೋನು ಗೊತ್ತಿರ್ತದೆ. ಏನೇ ಆದ್ರೂ ಈ ಸಲ ಅವನ ಜಾತ್ರೆಗೆ ಬರಲೇಬಾರ್ದು. ಸಾಕಾಗಕ್ಕಿಲ್ಲ ಅಂದ್ರೆ ಹೇಳಪ್ಪ, ಹೆಂಗೋ ಒಂಚನ ಆಯ್ತಣ್ಣ. ಈ ಕಿವಿಗ್ ಬೇಕಾಗಿರೋದು ಬಂಗಾರ ಅಲ್ಲ ಕಣಪ್ಪ, ಬಂಗಾರದಂತ ಸುದ್ದಿ. ಒಳ್ಳೇದಾಗ್ಲಪ್ಪ. ಬರಗಾಲದಾಗೆ ಆಕಾಶಕ್ ಮಕ ಕೊಟ್ಟು ಮಳೆ ರಾಯನ್ ಕಾದಂಗೆ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಹೆಂಗಾರ ಮಾಡಿ ಈ ವರ್ಷ ಜಾತ್ರೆಗೆ ಕರ್ಕೊಂಬನ್ರಪ್ಪ. ಬುದ್ಧಿ ನಿಮ್ ತಾವ ಕಾರ್ಗೆ ಯಾಕೆ ಅಡ್ಡ ಬಂದ? ತಮ್ಮ ಆಫೀಸ್ ತಾವ ಬಂದ್ವಿ, ಕೋರ್ಟ್ ತಾವ ಬಂದ್ವಿ, ಮನೆ ತಾವ ಬಂದ್ವಿ. ತಮ್ಮನ್ ಭೇಟಿ ಆಗೋಕೆ ನಿಮ್ಮವ್ರು ಯಾರು ಬಿಡ್ಲಿಲ್ಲ ಬುದ್ಧಿ. ಬೇರೆ ದಾರಿ ಕಾಣ್ತೆ ಹಿಂಗ್ ಮಾಡ್ಬಿಟ್ವಿ. ಬುದ್ಧಿಗಿದ್ದು ಇದೆಯಲ್ಲ ನಿನ್ಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಜೀವನೇ ಕಳ್ಕೊತಿದ್ನಲ್ಲ ಹುಡುಗ. ಊರು ಉಳಿತದೆ ಅಂದ್ರೆ ನಿಮ್ ಕಾರಿನ ಚಕ್ರಕ್ಕೆ ಲಿಂಬೆಹಣ್ಣು ಆಗಕ್ಕೂ ಸೈ ಬುದ್ಧಿ. 15 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ ಬುದ್ಧಿ. ಕಳೆದ 4 ಜಾತ್ರೆಗೂ ಕರ್ಕೊಂಬರಕ್ಕಾಗ್ಲಿಲ್ಲ. ಇಬ್ರು ವಕೀಲರು ಬಂದು ವಾಪಸ್ ಹೊರಟೋದ್ರು. ತಾವೇನೋ ಬೋ ಹೆಸರು ಮಾಡಿರೋರಂತೆ, ಹೆಂಗಾದ್ರೂ ಮಾಡಿ ಬಿಡಿಸ್ಕೊಟ್ಬಿಡಿ ಬುದ್ಧಿ. ಈ ಚಲ್ಮಯ್ಯ ಕಟ್ಟ ನಿಮ್ಮಲ್ಲಿ ಮರೆಯಕ್ಕಿಲ್ಲ. ಪೀಸು ತಂದಿದ್ದೀವಿ ಬುದ್ಧಿ. ಊರಿಗೂರೇ ಅವನ್ನ ನೋಡ್ಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಹಾಕುಂತವ್ರೆ. ಹೆಂಗಾನ ಮಾಡಿ ನಮ್ ಜಾತ್ರೆಗೆ ಬರೋಂಗ್ ಮಾಡ್ಬಿಡಿ ಬುದ್ಧಿ. ನಿಮ್ ಕೈ ಮುಗಿತೀನಿ ಬುದ್ಧಿ. ಅಲ್ರಯ್ಯ, ಪ್ರಾಣನೂ ಲೆಕ್ಕಿಸ್ದೆ ಅವನ್ನ ಬಿಡಿಸ್ಕೊಂಡು ಬರಕ್ಕೆ ಹಿಂಗ ಹೋರಾಡ್ತಿದ್ದೀರಲ್ಲ, ಯಾರೇ ಅವನು? ನಿಮ್ಗೆ ಏನಾಗ್ಬೇಕು? ದೇವರಾಗ್ಬೇಕಯ್ಯ. ಹೇಳಿಕೆ ಮತ್ತು ಆರೋಪಿಯ ನಡವಳಿಕೆಯನ್ನು ಗಮನಿಸಿ ನ್ಯಾಯಾಲಯವು ಸನ್ನಡತೆಯ ಆಧಾರದ ಮೇಲೆ 10 ದಿನಗಳ ಕಾಲ ಪೆರೋಲ್ ಅನ್ನು ಪಡೆಯ ಒಬ್ಬ ಮುಖ್ಯ ಪೇದೆಯ ಬೆಂಗಾವಲಿನೊಂದಿಗೆ ಆರೋಪಿಯ ಪೆರೋಲ್ ಅವಧಿ ಮುಗಿಯುವವರೆಗೂ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಸೂಚಿಸುತ್ತದೆ. ಅವನಿದ್ದ ಜೈಲಿಗೆ ಇನ್ನೊಂದು ಬೀಗ ಹಾಕು ಅಂತ ಹೇಳಲಿಲ್ಲ, ಎದ್ದು ಬೀಗ ತೆಗಿಬೇಡ ಅಂತ ಹೇಳಿದ್ದು. ಅವನು ಕಾನೂನು ಮೀರ್ ಬಂದ್ರು ಈ ಕಾಳೆಗೋಡನ್ ಮೀರ್ ಬರಬಾರ್ದು. ಅವನು ಮಲ್ಲನ ಕೆರೆಗೆ ಮತ್ತೆ ಕಾಲಿಡೋಕು ಮುಂಚೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು. ಅವನ್ಯಾರೋ ಜಾತ್ರೆ ಮಾಡಕ್ ನಾಯಕರ ಜೊತೆಗೆ ಹೋಗ್ಬೇಕು? ನಾವು ಒಬ್ಬನೇ ಇದ್ದೀನೇನ್ರಿ ಸ್ಟೇಷನ್ದಾಗ, ಬೇರೆದವ್ರನ್ನ ಡೆಪ್ಯೂಟ್ ಮಾಡ್ರಿ. ಡಿಸಿಪ್ಲಿನರಿ ಫೋರ್ಸ್ ಅಲ್ಲಿ ಇದೀರಾ, ಒಬೇ ದಿ ಆರ್ಡರ್ ಐಸೆ. ಇನ್ನು 2 ವಾರದಾಗ ನನ್ನ ಹೆಂಡತಿಗೆ ಡೆಲಿವರಿ ಆಗ್ತತ್ರಿ. ಅದಕ್ಕೆ ನನಗೆ 10 ದಿನದ ಪಿತೃತ್ವದ ರಜೆ ಬೇಕಾಗಿತ್ತು ರೀ. ಇಲ್ಲಿ ಮೊದಲೇ ಜನ ಕಮ್ಮಿ ಅಂತ ಸಾಯ್ತಾ ಇದೀವಿ. ನೀನ್ ನೋಡಿದ್ರೆ ರಜೆ ಮೇಲೆ ರಜೆ ತಗೊಂಡು ಮಜಾ ಮಾಡ್ತಿದೀಯ. ತಗೋ ರೈಫಲು, 1 ರೌಂಡ್ ಬುಲೆಟ್ಸ್ ತಗೊಂಡು ನಾಳೆ ಬೆಳಿಗ್ಗೆನೆ ಹೊರಡಿ. ಹಂಗಲ್ರಿ ಸರ್, ಆ ಊರ್ಗಿರೋದು ಒಂದೇ ಬಸ್ ರೀ, ತೋಡ್ರಿ ಹೊರಡಿ. ಇವ ಪಿತೃ ಅದಾನೋ ಇಲ್ಲ. ಬೇಡಿ ಹಾಕ್ಯಾರ, ತಲಿ ತೆಳಗ್ ಮಾಡ್ಕೊಂಡು ಕುಂತಾನ. ವಯಸ್ಸಾಗೈತೆ, ಏನ್ ತಪ್ಪು ಮಾಡೇನು ಏನು? ಕೈಗೆ ಬೇಡಿ ಹಾಕಿನಿ, ಬಂದೂಕ್ ಹಿಡ್ಕೊಂಡು ನಾನು ಅವ್ನ ಜೋಡಿ ಇರ್ತೀನಿ. ಆಗದಿಲ್ರಿ, ನಮ್ ರೊಕ್ಕ ಕೊಟ್ಟು ಬಿಡ್ರಿ, ನಾವು ಹೋಗ್ಬಿಡ್ತೀವಿ. ನಿಮ್ ಕೈ ಮುಗಿತೀನ್ರಿ, ಅವ್ರನ್ನ ನಿಲ್ಸಿಬಿಡ್ರಿ ಕೆಳಗ. ಸಾರ್ವಜನಿಕರ ಸಹಕಾರ ಇಲ್ದಂಗೆ ಡ್ಯೂಟಿ ಹೆಂಗೆ ಮಾಡೋದು? ಬಾರ್ಪಾ ದೊರೆ, ಪಬ್ಲಿಕ್ಕಿಗೆ ತ್ರಾಸ ಅಂತೀನೋ, ಬಾ.
4 ಮೆಟ್ಲು ಹತ್ತುತ್ತಾರಂದ್ರೆ ನಾವು 2 ಮೆಟ್ಲು ಇಳಿಯಾಕು ರೆಡಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮುಂದೂಡಿಕೆ. ಜಗ್ಗಿ ಮಳೆ ಹೊಡಿತಂದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಕೈತೆ. ಮೈಸೂರಿನಲ್ಲಿ ಮಾಧುರಿ ದಿಲ್ ಚಿತ್ರದ ಚಿತ್ರೀಕರಣದ ವೇಳೆ ಜನರ ನೂಕುನುಗ್ಗಲು. ಅಲ್ಲಾರ ಡ್ಯೂಟಿ ಹಾಕಿದ್ರ ಮಾಧುರಿನಾದ್ರೆ ಕಣ್ ತುಂಬ್ಕೊತಿದ್ದ. ಈ ಗಬ್ಬರ್ ಸಿಂಗನ್ ಜೋಡಿ ಡ್ಯೂಟಿಗೆ ಯಾರು ಹೇಳ? ನಾನು ನೋಡಿದ್ರೆ ನಿನ್ನ ಹೆಸರು ಕೇಳ್ದಂಗೆ ಬರೀ ನಿನ್ನ ನಂಬರ್ ಅಷ್ಟ ತಿಳ್ಕೊಂಡು ನಾನು ನಿನ್ನ ಇಲ್ಲಿ ಮಠ ಕರ್ಕೊಂಡು ಬಂದೀನಿ. ನಿನ್ನ ಹೆಸರೇನು ಹೇಳಪ್ಪ? ನಿನ್ನ ಹೆಸರು ಹೇಳ ಮರ. ನನ್ನ ಹೆಸರು ನಮ್ಮೂರು ಭೀಮ್ನಳ್ಳಿ. ಅಲ್ಲಿ ನಂದೊಂದು ಕುಲ್ಮೆ ಇತ್ತು. ಸುತ್ತಮುತ್ತ ಹಳ್ಳಿಯವರೆಲ್ಲ ನನ್ನ ಕುಲ್ಮೆಯಾಗೆ ಬರ್ತಿದ್ರು. ಹೊಲ ಉಳ್ಳೋಕೆ ನೇಗ್ಲು, ಮರ ಕಡಿಯೋಕೆ ಮಚ್ಚು, ರಾಗಿ ಕುಯ್ಯೋಕ್ಕೆ ಕುಡ್ಲು, ಗುದ್ಲಿ, ಗಡ್ಪಾರಿ, ಪಿಕಾಸಿ ಎಲ್ಲ ಮಾಡಿಕೊಡ್ತಿದ್ದೆ. ತರಕಾರಿ ಕತ್ತರಿಸೋ ಈಳ್ಗೆ ಮಳೆಯಿಂದ ಕಡಿಯೋ ಕತ್ತಿ ಗಂಟ ನನ್ನ ಕುಲ್ಮೆಯಾಗೆ ಬೇಯಬೇಕು, ನನ್ನ ರಟ್ಟೆಯಾಗೆ ಬಡಿಬೇಕು. ಕಲಾವಿದ ಚಿಕ್ಕವನಾದ್ರೂ ಸರಿ ದೊಡ್ಡವನಾದ್ರೂ ಸರಿ ಎಲ್ರು ಸಮಾನ ನೋಡ್ಬೇಕು ತಾನೆ. ಅವಕಾಶ ಕೇಳ್ಕೊಂಬ ನಮ್ ಚೊಂಗ್ಲನ್ನ ಅವಮಾನ ಮಾಡಿ ಕಳ್ಸಿದ್ರಲ್ಲ, ಇದ್ ನ್ಯಾಯವಾ? ಮಾತಾಡ್ತಿದ್ದೀನಿ ತಾನೆ. ಪಾಠ ಮುಗ್ದೋಗೈತಿ ಅಂತಂದ್ರು ಬೇಜಾರಾಗ್ತಿರ್ಲಿಲ್ಲ. ಪಾಠ ಕೊಡಲ್ಲ ಅಂತ ಹೇಳಿ ಕಳ್ಸಿದ್ರ ಒಂದ್ ನಿಮಿಷ ಮಾವನ್ಗೆ ನಿಮ್ ಬಾಮ ಇದ್ದೀನಿ ನಾದಿಗೆ ಮಾವನ್ಗೆ ಅಂತ ಗೊತ್ತಿರೋರಿಗೆ ಪಾಠ ಕೊಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪ್ರತಿ ಬೇರೆ ನಮ್ ಚೊಂಗ್ಲ ಅಂತ ಏನ್ ಮಾಡ್ಬೇಕು ಹೇಳಿ? ಪಾಪ ಅವ್ನಿಗೇನೋ ಬಾಯ್ ಬರಕಿಲ್ಲ, ಬಾಯ್ ಬಿಟ್ಟು ಕೇಳಕ್ಕಿಲ್ಲ ಅಂತ ಹಿಂಗ ಮಾಡೋದು. ನೀವ್ ಅದ್ ಹೆಂಗ್ ನಾಟಕ ಕಟ್ತಿರೋ ನಾನು ನೋಡೇ ಬಿಡ್ತೀನಿ. ಬಾಮ ಇದ್ದ ಸೌಂಡು ಜೋರಾಗಿ ಕೇಳಿಸ್ತಾ ಇತ್ತು. ಏನಿಲ್ಲ ಬಾವ, ನಮ್ ಚೊಂಗ್ಲಂಗೆ ನಾಟಕದಾಗ ಪಾಠ ಮಾಡ್ಬೇಕು ಅಂತ ಬೋದಿನಗಳ ಆಸೆ. ಅದಕ್ಕೆ ಏನಾರು ಪಾಠ ಗಿಟ್ ಕೊಟ್ಟಾರ ಅಂತ ಮೇಷ್ಟತ ಕೇಳುವ ಅಂತ ಬಂದೆ. ಅಲ್ಲ ಕಯ್ಯ, ನಟನೆ ಬರಕಿಲ್ಲ ಅಂದ್ರೆ ನಟನೆ ಕಲ್ಸ, ಪದ ಬರಕಿಲ್ಲ ಅಂದ್ರೆ ಪದ. ಇವನಿಗೆ ಮಾತೇ ಬರಕಿಲ್ಲ, ಹೆಂಗಯ್ಯ ಮಾತ್ ಕಲ್ಸೋದು? ಅಯ್ಯೋ ಮೇಸ್ಟ್ರೆ, ನಮ್ ಚೊಂಗ್ಲನ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಭಿನಯದಾಗೆ ನಿಮ್ಮೆಲ್ಲರೂ ತಿಂದಾಕೊಂಡ್ಬಿಡ್ತಾನೆ. ಮಾಡಿ ತೋರ್ಸ್ಲಾ? ಅವನೇನ್ ಹೇಳ್ದ? ನಿನ್ಗೇನ್ ಅರ್ಥ ಆಯ್ತು? ಅಲ್ಲ ಬಾವ, ಹಿಂಗ ಆಸ್ ಬಂದ್ ಹಂಗ ಆಸ್ ಹೋಗೋ ಒಂದ್ ಸಣ್ಣ ಪಾಠ ಆದ್ರೂ ಕೊಟ್ಟಿದ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಈಟಿ ಆದ್ರೂ ಇಟ್ಕೊಂಡು ನಿಂತಿರ್ತಾನೆ. ಅವ್ನ್ ಗಿರಣೆ ಕಶಪ್ಪಂದೆ ಪಾಲ್ಟ್ಬೇಕಂತೆ. ಲೇ ಬಾಮೈದ, ನನ್ಗ ಅವಮಾನ ಮಾಡ್ಬೇಕು ಅಂತಾನೆ ಮೂಗನ್ನ ಕರ್ಕೊಂಬಂದಿ ನನ್ ಪಾಟ್ ಮ್ಯಾಗ ಕಂಡಾಗ್ತಾ ಇದ್ಯಾ? ಅಯ್ಯೋ ಹಂಗೇನಿಲ್ಲ ಬಾವ, ಬರ್ರೋ ನನ್ ಕಾಲ್ ಮೇಲೆ ಕಲ್ಲಾಕಳಕ್ ನಂಗೆ ನುಚ್ಚೆ. ಸಂಸ್ಬಿಡಿ ಬಾ, ಬರ್ರೋ. ಕೇಳ್ರಪ್ಪೋ ಕೇಳಿ, ಸುಗ್ಗಿ ಕಾಲ್ಕೊಂದು ಸುದ್ದಿ ಬಂದೈತೆ. ಪ್ರತಿ ವರ್ಷದಂಗೆ ಈ ವರ್ಷನೂ ನೀವು ಬೆಳಗ ಜಮೀನ್ದಾರ್ಗ ಗೇಣಿ ಪಾಲ್ ಸಲ್ಲಿಸ್ಬೇಕಂತೆ. ಧರಣಿ ಕೊಟ್ಟಿದ್ರಲ್ಲಿ ದಣಿಗೊಂದ್ ಪಾಲ್ ಕೊಡೋದನ್ನ ನೀವು ಮರಿಬೇಡ್ರಿ. ಎಲ್ರೂ ತಮ್ ದವಸದಾನ ಸಮೇತ ನಾಳೆ ಜಮೀನ್ದಾರ್ ಮನೆ ಮುಂದೆ ಹಾಜರಾಗ್ಬೇಕಂತೆ. ಇದು ದಣೀರ್ ಆಜ್ಞೆ. ಕೇಳ್ರಪ್ಪೋ ಕೇಳಿ. ನಂಜುಂಡ 8 ಎಕರೆ ಬುದ್ಧಿ, 80 ಚೀಲ. ಹೌದು ಬುದ್ಧಿ. ಬಡವ್ರನ್ನ ಬಲ್ಲಿಗ ತುಳಿಸ್ರಿ, ಬಲ್ಲಿಗ ನಾ ಭಗವಂತ ನೋಡ್ಕಂತ. ಎಲ್ಲದೂ ಕಿತ್ಕಬೇಡಿ,
ನಮಗೂ ಒಂದು ತುತ್ತ ಊಟ ಕೊಡಿ. ದೋಣಿ ಕೊಟ್ಟು ಬಲೆ ಕೊಟ್ಟು ಊಟ ಕೊಟ್ಟು ಸಮುದ್ರಕ್ಕೆ ಮೀನ್ ಹಿಡಿಯಕ್ ಕಳ್ಸಿದ್ರೆ 3 ದಿವಸ ಬಿಟ್ಟು ಬಂದು ಹಿಡ್ದಿದ್ ಮೀನೆಲ್ಲ ನಮ್ಗೆ ಸಾಲ ಹಾಕಿಲ್ಲ ಅಂದಂದಾಯ್ತು. ಹೊರತ್ತು ದುಡಿದಕ್ಕೆ ಒಂದೊತ್ತು ಊಟ ಸಿಗ್ತದೆ, ಅದನ್ನು ನಿಮಗೆ ಕೊಟ್ಬಿಟ್ರೆ ಹೆಂಡ್ರು ಮಕ್ಕಳು ಉಪವಾಸ ಬಿದ್ದು ಸಾಯ್ಬೇಕಾಯ್ತದೆ. ದಡಿ ನಿಮ್ ದಮಯ ಅಂತೀನಿ. 10 ಚೀಲ ಆಗಕ್ಕಿಲ್ಲ. ಎಕರೆಗೆ 10 ಚೀಲ ಕಷ್ಟ ಆಯ್ತಿದ್ಯಾ? ಆಯ್ತು, 10 ಚೀಲ ಕೊಡಬೇಡಿ. ಇನ್ಮುಂದೆ ಎಲ್ರ ಎಕರೆಗೆ 12 ಚೀಲ ಕೊಡಿ. ಅವನಬ್ಬ ಮಾಡಿರೋ ತಪ್ಪಿಗೆ ನಮ್ಗೆಲ್ಲ ಯಾಕೆ ಸಿಕ್. ಅವನು ಅಷ್ಟೊಂದ್ ಮಾತಾಡ್ತಿದ್ರು, ಎಲ್ರೂ ಬಾಯಿ ಮುಚ್ಕೊಂಡು ಸುಮ್ಕಿದ್ರಿ ತಾನೆ. ಸುಮ್ಕೆ ಇದ್ದೀರಿ ಅಂದ್ರೆ ಒಪ್ಕೊಂಡಿದ್ದೀರಿ ಅಂತಾನೆ ಅರ್ಥ. ಏ ಮಾರ, ಪತ್ರದಾಗ ಎಕರೆಗೆ 12 ಚೀಲ ಅಂತ ಬರ್ಸ್ಕೊಂಡು ಗಟ್ಟಿಯಾಗೆ ಬೆಟ್ಟೊತ್ತಿಸ್ಕೊ. ಬೇಕಾದವನ್ ಮಾಡ್ಲಿ, ಬ್ಯಾರದೆ ಇದ್ದವನ್ ಬಿಟ್ಟೋಗ್ಲಿ. ಇವರೆಲ್ಲ ಅವುಗಳಿದ್ದಂಗೆ ಈಸ ಇಲ್ಲ ಅಂದ್ರೆ ಒತ್ತಕ್ ಬಿಡ್ಬೇಕು, ಈಸ ಇದ್ರೆ ಕಾರಕ್ ಬಿಡ್ಬೇಕು. ಭೀಮನಹಳ್ಳಿಲಿ ಎಕರೆಗೆ 12 ಚೀಲ ಅಂತ ಗೇಣಿ ಹೆಚ್ಚು ಮಾಡಿ ಫರ್ಮಾನ ಹೊರಡಿಸಿದಾರಂತೆ. ಆ ದೇವರಾಯ ಎಲ್ಲಾದ್ರಾಗೂ ನಂಗೆ ಪೈಪೋಟಿಗೆ ಬಿದ್ದವನೆ. ನಾನ್ ಮನ್ಸಾಗ ಅನ್ಕೊಂಡಿದ್ದನ್ನ ಅವನ್ ಬಾಯಾಗ ನೋಡ್ದವನೇ ನೋಡು. ಈಗ್ಲಾದ್ರೂ ಹೇಳು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನೀನ್ ಕುತ್ತಿಗೆನ ಕೊಚ್ಚ ಕನ್ಸ್ಬಿಡ್ಲಾ? ಮಚ್ಚು ಮೊಂಡಾಗೈತೆ, ಇಡೀ ಸಡ್ಲಾಗೈತೆ. ಕಾಯಿಸಿ ಪಡಿ ಮೇಲಿಟ್ಟಿ ತಟ್ಟಿ ತೊಳ್ಸಿದ್ರೆ ಚೂಪಾಯ್ತದೆ. ಮಾಡ್ಕೊಡ್ಲಾ? ಇಷ್ಟು ವರ್ಷದಿಂದ ಸೂರ್ಯನ್ ಸುತ್ತ ಭೂಮಿ ಸುತ್ತ ತರ ಸುತ್ತಾ ಇದ್ದೀನಿ. ಹಿಂಗೆ ಸುತ್ತಿ ಸುತ್ತಿ ಒಂದಿನ ಭೂಕಂಪ ಆಗ್ಬಿಡ್ತೀನೋ ಏನೋ. ನೀನಂತೂ ಏನಾಗಲ್ಲ. ಹೊತ್ತಾರೆ ಹುಟ್ಟ್ಯಾ, ಹೊತ್ತಾದ್ಮೇಲೆ ಮುಳುಗ್ತ್ಯಾ. ನೀನು ಭೂಮಿಯಲ್ಲ, ಭೂಮಿ ಇರೋರ್ ಮಗಳು. ನಡಿ ನಡಿ, ಗೊತ್ತಾಯ್ತದೆ. ಒಂದ್ ಹೇಳ, ಒಂದ್ ಹತ್ತೇಳಕೋ, ನಿನ್ನನ್ ಯಾರು ತಡಿಯೋರು? ಪುಟ್ರಾಜು ಅಣ್ಣ, ಈಟಿದ್ಯಾ? ಕೋಲ್ ಮೇಲೆ ಹಾಕಿ ಕಾಯಿಸಿ ತಟ್ಟಿದ್ರೆ ನನ್ನ ಮಗನೇ ಉದ್ದಾಗ್ಬಿಡ್ಬೇಕು. ಸಿಟ್ಟಾಗ್ಬೇಡ ಯಜಮಾನ. ಕಬ್ಣ ಕಾಯಿಸಿ ಬಡಿತಾ ಬಡಿತಾ ಬಡ್ಕೋಬೇಕಾಗಿರೋ ನಿನ್ ಗುಂಡ್ಗೆನೆ ಕಬ್ಣ ಆಗ್ಬಿಟ್ಟಿದೆ. ಇತ್ತಗೋ. ಏನಿದು? ಸ್ವರಕ್ಕೆ ಸಂಗೀತಕ್ಕೆ ಮಳೆನೇ ತರಿಸೋ ಶಕ್ತಿ ಇದೆಯಂತೆ. ಇನ್ನ ಪ್ರೀತಿ ತರಿಸೋ ಶಕ್ತಿ ಇರಲ್ವಾ? ರಾಗ, ಆಲಾಪ, ಸ್ವರ, ಸಾಹಿತ್ಯ, ಸಂಗೀತ ಇವೆಲ್ಲ ಸೇರಿ ನಿನ್ನಲ್ಲಿ ಪ್ರೀತಿ ಹುಟ್ಟಿಸ್ಲಿ. ಟೈಮ್ ಇದ್ದಾಗ ಕೇಳು. ಇಲ್ಲ 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 ಇಲ್ಲ, ಟೈಮ್ ಮಾಡ್ಕೊಂಡ್ ಕೇಳು. ಕೇಳ್ತೀನಿ. ಈಗ ನೀನ್ ಇಲ್ಲಿಂದ ಹೋಗೋದಿಕ್ಕೆ ಏನ್ ತಗತ್ಯಾ? ಒಂದ್ ಮುತ್ತು. ಅಯ್ಯ ನೀನು ಸಿಡಿಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತೋ ನಿನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ ಕಟ್ಟಾಣೆ ಕೈಗೊಳ್ಳೋ. ಸರ್ಕಾರ ರೈತರಿಗೆ ಫ್ರೀ ಕೊಟ್ಟಿರೋ ಗೊಬ್ಬರನ ನಾವು ಮಾರ್ಕೊಳ್ತಿರೋದು ನೋಡಿ ಯಾರಾದರೂ ಎದುರು ಮಾತಾಡಿದ್ರೆ ನಾವು ನಾಲ್ಗೆ ಸೀಳೋರಲ್ಲ, 4 ಮಂದಿನ ಸೀಳೋರು. ಅವರು ಕಾಲಕ್ಕೆ ಬಿಡೋ ಸೇವಕರೇ ಹೊರತು ತಿರುಗಿ ಬಿಡೋ ಸೈನಿಕರಲ್ಲ. ಜಾತಿ ಅನ್ನೋ ಸಂಕೋಲ ಇರೋವರೆಗೂ ಅವ್ರ ಗುಲಾಮರೇ, ನಾವು ದಿವಾನ್ರೆ. ಅವರೆಲ್ಲ ಜೀವ ಇರೋ ಚಪ್ಪಲಿಗಳು. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಒಂದು ವಾರದಿಂದ ಕುಲ್ಮೆತವ ಗಬ್ಬುನ ಆತ. ನಾನೆಲ್ಲೋ ಇಲಿನೋ ಯಗಣನೋ ಸತ್ತೈತೆ ಅಂತ ಅನ್ಕೊಂಡ್ರೆ ಬಡೆತದೆ ಹಿಂದೆ ವಾಸನೆ. ಮೈ ತೊಳೆಕೆಲ್ಲ ದಾಡಿನಿಗೆ. ಹಬ್ಬ ಇಲ್ಲ, ಹರಿದಿನ ಇಲ್ಲ, ನಾವೇ ಕಡೆ ಸ್ನಾನ ಮಾಡ್ಬೇಕು. ನಾವೇನೋ ಇನ್ನೋರ. ಅಯ್ಯೋ ನಿನ್ನ, ಅವ್ರು ಮಾತ್ರ ಮನ್ಸರು, ನಾವೇನ್ ಮನ್ಸರಲ್ವಾ? ಬಾಕ ಸ್ನಾನ ಮಾಡುವ. ಯಾಕಣ ಹೊಡಿತ್ಯಾ? ಅವನ್ ಕರೆಬೇಕಾಗಿದ್ದು ನೀನ್ ಕರೆತಿದ್ಯಲ್ಲ ಅಂತ ಹೊಟ್ಟೆ ಊರಿಗೆ. ಏಯ್ ತಗೊಳ, ಬಿರ್ಬಿರ್ನೆ ಮೈ ಉಚ್ಕೋ ಬಾ. ಈಗ
ಸ್ನಾನ ಮಾಡಿ ಬಂದಿರೋ ಮಾದೇಶ್ವರನ್ ತರ ಕಾಣ್ತಾ ಇದ್ಯಾ. ನಿನ್ನ ಹೊರಗ್ ಸೈಕಲ್ಗೆಲ್ಲಾಗುತ್ತೆ? ಹುಲಿನೇ ಬರ್ಬೇಕಷ್ಟೇ. ಸರಿ ಸರಿ ಸರ್ಕ. ಅಯ್ಯೋ, ಪಂಚರ್ ಆಗಿದೆ. ನಿಂದೇನೋ ಕಿತಾಪತಿ ಇರ್ತದೆ. ನಾನೇನ್ ಮಾಡ್ದೆ? ಇದೊಳ್ಳೆ ಸರಿ ಹೋಯ್ತಲ್ಲ. ಹೇ, ನಿಂತ್ಕೋ. ಆಯ್ತು, ಒಂದ್ ಮುತ್ ಕೊಡು. ನಾನ್ ಸೈಕಲ್ ಮೇಲೆ ಕೂರ್ಸ್ಕೊಂಡು ಹೋಗ್ತೀನಿ. ನಿಂದು ಸೈಕಲೆಯ ಹುಲಿ ಏನಲ್ವಲ್ಲ, ಸುಮ್ಕೆ ಹೋಗಮ್ಮಿ. ನಾ ಹೇಳಕ್ ಬಂದಿರೋದ್ ಕೇಳಿಸ್ಕೋ. ಸರ್ಕಾರದವರು ರೈತರಿಗೆ ಅಂತ ಫ್ರೀ ಆಗಿ ಗೊಬ್ಬರ ಕೊಡ್ತಿದ್ದಾರೆ. ಈ ಜಮೀನ್ದಾರು ತಹಸೀಲ್ದಾರು ಜೊತೆ ಆಗ್ಬಿಟ್ಟು ಅದನ್ನ ಗೇಣಿದಾರರಿಗೆ ಮಾರ್ಕೋತಾ ಇದಾರೆ. ಇದ್ದೇ ನೀವ್ ಯಾರು ಕೇಳಲ್ವಾ? ಈ ಊರ್ನಾಗೆ ದೊಡ್ಡವ್ರವ್ರೆ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಚಂದ ಗೊತ್ತೈತೆ. ಅವ್ರು ಏನೇ ಮಾಡಿದ್ರು ಯೋಚನೆ ಮಾಡೇ ಮಾಡಿರ್ತಾರೆ. ಈ ಕ್ವಾಟ್ಲೆಲ್ಲ ನಿನ್ಗೆ ಯಾಕೆ? ಸುಮ್ಕೆ ಹೋಗಮ್ಮಿ. ಹೋಗಿ ಹೋಗಿ ದೊಡ್ಡ ಪಾಳೆಗಾರ ಅಂತ ನಿಂಗೆ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವ್ ತುಳಿಸ್ಕೊತಾನೆ ಇರಿ. ಬಿಸಿ ಬಿಸಿ ಬಜ್ಜಿ ತಗೊಂಬಾ. ಬಾವಾ, ಗೌಡ್ರೇನೋ ಗೊಬ್ಬರ ಕೊಡ್ತಾರಂತೆ, ದಿಟ್ವಾ? ನಾನು ವಚನೇನೆ ಹೋಗಿ ಎಬ್ಬಟ್ಟು ಒತ್ತಿ ತಗೊಂಬಂದೆ ಬಾಮಾಯ್ತಾ ನೋಡು. ಮತ್ತೆ ಪ್ರಭಾ ಹೇಳ್ತಿದ್ಲು ಸರ್ಕಾರದವರು ರೈತರು ಕೊಡ್ತಿರೋ ಪುಕ್ಸಾಟೆ ಗೊಬ್ಬರ ಅಂತ. ಆ ಹುಡುಗಿನ ಹತ್ರ ತಮಾಷೆ ಮಾಡಿರ್ಬೇಕು ಬಿಡು. ಪುಕ್ಸಾಟೆ ಕೊಡಕ್ಕೆ ನಾವೇನ್ ನೆಂಟ್ರ ಸರ್ಕಾರಕ್ಕೆ? ಅಲ್ಲ ಬಾವಾ, ಅವಳು ಸಿಗ್ತಾರಲ್ಲೇ ಹುಡುಗಾಟಿಕೆ ನಿಜ. ಆದ್ರೆ ಇಂಥ ವಿಷಯದಾಗೆ ಸುಳ್ಳು ಪಳ್ಳು ಹೇಳೋಳಲ್ಲ. ಸಂದಾಗ ಓದ್ಕೊಂಡವಳೆ, ನಮ್ಮೂರ್ ಜನಗಳ ಮೇಲೆ ಬೋ ಕಾಳಜಿ ಇಟ್ಕೊಂಡವಳೆ. ಹೌದೌದು, ಶಾನ್ ಬಾಗ್ರು ಶಾನೆ ಲೆಕ್ಕಾಚಾರ ಮಾಡಿ ಹುಡ್ಸ್ದಂಗವ್ರೆ. ಆ ಮಕ, ಎದೆ, ಸೊಂಟ ಎಲ್ಲ ತೂಕ ಮಾಡಿಟ್ಟಂಗೈತೆ. ಕಾಟೇರನ್ ಜಾಗದಾಗ ನಾನೇನಾದ್ರೂ ಇದ್ದಿದ್ರೆ ಕಬ್ಬಣ ತಟ್ಟೋ ಬದಲು ಅವಳನ್ನೇ ತಟ್ತಿದ್ದೆ. ಜೀವ ಇಲ್ದೇ ಇರೋದ್ರ ಗಂಟ್ಲಿಸ್ಕಿದ್ರೆ ಇಷ್ಟೊಂದು ಶಬ್ದ ಮಾಡ್ತದೆ. ಇನ್ನು ಬಾಯಿಗೆ ಬಂದಂಗೆ ಮಾತಾಡೋ ನಿನ್ನ ಗಂಟ್ಲಿಸ್ಕಿದ್ರೆ ಇನ್ನೆಷ್ಟು ಶಬ್ದ ಬರಬೇಡ. ಒಂದೇ ಊರು ಕೇರಿ ಒತ್ತಾರೆದ್ರೆ ಮುಖ ನೋಡ್ಬೇಕಲ್ಲ ಅಂತ ಸುಮ್ಮನೆ ಬಿಡ್ತಾವಿನಿ. ಇಲ್ಲ ಅಂತಿದ್ರೆ ಗಂಟ್ಸಾದವನು ಬ್ಯೋರ್ ಸುರಿಸ್ಬೇಕು ಕಂಡ್ಲ, ಜೋಲ್ ಸುರಿಸ್ಬಾರ್ದು.